ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ ಸಂಜಿ ಸವಿರುಚಿಗೆ ಸ್ವಾಗತ. ಇವತ್ತು ಆಂಧ್ರ ಶೈಲಿಯ ಪಪ್ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ, ನೋಡ್ಕೊಳ್ಳೋಣ ಬನ್ನಿ. ಇದಕ್ಕೆ ಬೇಕಾಗಿರೋ ಐಟಮ್ಸ್ ಇಲ್ಲಿದೆ. ಅರ್ಧ ಕೆಜಿ ಹೀರೆಕಾಯಿ ಕಟ್ ಮಾಡಿಟ್ಕೊಂಡಿರೋದು, ಪಾಲಕ್ ಸೊಪ್ಪು ಒಂದು ಕಟ್ಟಷ್ಟು ಕಟ್ ಮಾಡಿಟ್ಕೊಂಡಿರೋದು. ಇದಕ್ಕೆ ಬೇಕಂದರೆ ಚಿರ್ಕಿರೆ, ಮೆಂತೆ, ಚಕ್ಕೋತ ಯಾವುದಾದ್ರೂ ಸೊಪ್ಪು ಹಾಕ್ಕೋಬೋದು. ದಂಟೊಂದು ಇದಕ್ಕೆ ಅಷ್ಟೊಂದು ಟೇಸ್ಟ್ ಬರಲ್ಲ. ಖಾರಕ್ಕೆ ಚಿಲ್ಲಿ ಪೇಸ್ಟು, ಇಲ್ಲಿ ನಾನು ಮುಕ್ಕಾಲು ಪಾವಷ್ಟು ತೊಗರಿಬೇಳೆ ಯೂಸ್ ಮಾಡ್ತಾಯಿದ್ದೀನಿ, ಯಾಕೆಂದರೆ ನಾನು 6 ಜನಕ್ಕೆ ಮಾಡ್ಕೊತಾ ಇದ್ದೀನಿ. ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣನ್ನ ನೆನೆಸಿಟ್ಕೊಂಡಿರೋದು. ಒಗ್ಗರಣೆಗೆ ಬೆಳ್ಳುಳ್ಳಿ ಒಂದು 8ರಿಂದ 10, ಸಾಸಿವೆ, ಜೀರಿಗೆ, ಅರಿಶಿನ. ಆಂಧ್ರ ಪಪ್ ಮಾಡ್ಕೊಳ್ಳೋದು ಭಾಳನೇ ಸುಲಭ, ತುಂಬ ಬೇಗ ಮಾಡ್ಕೋಬೋದು, ಯಾಕೆಂದರೆ ಎಲ್ಲದನ್ನು ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಳ್ಳೋದಷ್ಟೇ. ತೊಗರಿಬೇಳೆನ ತೊಳೆದು ಕುಕ್ಕರಲ್ಲಿ ಹಾಕಿಟ್ಕೊಂಡಿದ್ದೀನಿ. ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಹೀರೆಕಾಯಿ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಬೇಕಂದರೆ ಟೊಮೆಟೊ ಕಾಯಿ ಅಥವಾ ಬದನೆಕಾಯಿನ ಸಣ್ಣದಾಗಿ ಹೆಚ್ಚಾಕೊಂಡ್ರೂ ತುಂಬಾ ರುಚಿಕರವಾಗಿರುತ್ತೆ. ಈಗ ಪಾಲಕ್ ಸೊಪ್ಪು ಹಾಕ್ಕೊಳ್ಳೋಣಂತೆ. ಎಲ್ಲ ಐಟಮ್ಸ್ ಹಾಕ್ಕೊಂಡಿದ ನಂತರ ಸ್ಟವ್ ಆನ್ ಮಾಡಿಕೊಂಡ್ರೆ ಸಾಕು. ಸದ್ಯಕ್ಕೆ ನನ್ನ ಸ್ಟವ್ ಆಫಲ್ಲೇ ಇದೆ. ನಾನಿಲ್ಲಿ 2 ಸ್ಪೂನಷ್ಟು ಚಿಲ್ಲಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ನೀವು ನಿಮ್ಮ ಖಾರಕ್ಕೆ ತಕ್ಕಂತೆ ಚಿಲ್ಲೀಸ್ನ ಅಥವಾ ಚಿಲ್ಲಿ ಪೇಸ್ಟ್ನ ಹಾಕ್ಕೋಬೋದು. ಇದಕ್ಕೆ 1 ಸ್ಪೂನಷ್ಟು ಎತ್ತಿಟ್ಕೊಂಡಿರೋಂಥ ಅರಿಶಿನ ಸೇರಿಸ್ಕೊಳ್ಳೋಣಂತೆ. ಇದಕ್ಕೆ ಎಲ್ಲ ಮುಳುಗೋಷ್ಟು ನೀರು ಹಾಕ್ಕೊಬೇಕು, ಯಾಕೆಂದರೆ ಬೇಳೆ, ತರಕಾರಿ, ಸೊಪ್ಪು ಎಲ್ಲ ನೀಟಾಗಿ ಬೇಯಬೇಕು. ಅಷ್ಟು ನೀರು ಸೇರಿಸ್ಕೊಳ್ಳೋಣಂತೆ. ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಒಂದು 2 ವಿಷಲ್ ಆಗೋಷ್ಟು ಬೇಯಿಸ್ಕೊಂಡ್ರೆ ಬೇಳೆ, ಸೊಪ್ಪು, ತರಕಾರಿ ಎಲ್ಲ ನೀಟಾಗಿ ಕೂಡ್ಕೊಂಡು ಬೆಂದಿರುತ್ತೆ. ಕುಕ್ಕರ್ ಬಿಡೋಷ್ಟರಲ್ಲಿ ನಾವು ಒಂದು ಘಮ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣಂತೆ. ಒಂದು ಬಾಣಲಿಗೆ 1 ಸ್ಪೂನಷ್ಟು ಎಣ್ಣೆ ಹಾಕಿ ಅದು ಬಿಸಿ ಆದಮೇಲೆ ನಾವು ಆಗಲೇ ಇಟ್ಕೊಂಡಿರೋಂಥ ಒಗ್ಗರಣೆ ಐಟಮ್ಸ್ ಎಲ್ಲ ಹಾಕ್ಕೋಬೇಕು. ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣಂತೆ. ಇದಕ್ಕೊಂದು ಚಿಟಿಕೆ ಅಷ್ಟು ಅರಿಶಿನ ಹಾಕ್ಕೊತಾ ಇದ್ದೀನಿ. ಒಂದು 2ರಿಂದ 3 ನಿಮಿಷ ಬೆಳ್ಳುಳ್ಳಿ ಗೋಲ್ಡನ್ ಬ್ರೌನ್ ಆಗಿದ ತಕ್ಷಣ ಒಗ್ಗರಣೆ ರೆಡಿ ಆಗುತ್ತೆ. 2ರಿಂದ 3 ವಿಷಲ್ ಆದಮೇಲೆ ಕುಕ್ಕರ್ನ ತಣ್ಣಗಾಗಕ್ಕೆ ಬಿಟ್ಬಿಡಿ. ಪ್ರೆಷರ್ ಹೋದ್ಮೇಲೆ ಲಿಡ್ನ ಓಪನ್ ಮಾಡೋಣಂತೆ. ಈಗ ನೋಡ್ಬೋದು ನೀವು, ಎಲ್ಲ ತರಕಾರಿ, ಸೊಪ್ಪು ನೀಟಾಗಿ ಕೂಡ್ಕೊಂಡು ಕ್ಲೀನಾಗಿ ಬೆಂದಿದೆ. ಸ್ಟವ್ ಆನ್ ಮಾಡ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹೀಗೆ ಎಲ್ಲದನ್ನು ಕಲಿಸ್ಕೊಳ್ಳಿ. ಬೇಳೆ ಎಲ್ಲ ಕಟ್ಬಿಟ್ಕೊಂಡಿರುತ್ತಲ್ವ, ನೀಟಾಗಿ ಕಲಿಸಿದ್ರೆ ಟೇಸ್ಟ್ ಬರುತ್ತೆ. ಇದಕ್ಕೆ ಆಗಲೇ ತೆಗೆದಿಟ್ಕೊಂಡಿರೋಂಥ ಹುಣಸೆಹಣ್ಣು ರಸನ ಸೇರಿಸ್ಕೊಳ್ಳೋಣಂತೆ. ಸೇರಿಸ್ಕೊಂಡು ನೀಟಾಗಿ ಹಿಂಗೆ ಕಲಿಸ್ಬೇಕು. ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡಿರಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಹೀಗೆ ಬಿಸಿ ಮಾಡಿದ್ಮೇಲೆ ಸಾರು ಚೆನ್ನಾಗಿ ಕುದೀತಾ ಇರುತ್ತೆ. ಯಾವುದೇ ಸಾರಿಗೆ ರುಚಿ ಬರಬೇಕು ಅಂದರೆ ಅದನ್ನು ಚೆನ್ನಾಗಿ ಕುದಿಸ್ಬೇಕು. ಈ ಸಮಯದಲ್ಲಿ ನಾವು ಮಾಡಿಟ್ಕೊಂಡಿರೋವಂಥ ಒಗ್ಗರಣೆನ ಇದಕ್ಕೆ ಕಲಿಸ್ಕೊಳ್ಳೋಣ. ಒಗ್ಗರಣೆ ಹಾಕಿದ್ದಾದಮೇಲೆ ಒಂದು 2ರಿಂದ 3 ನಿಮಿಷ ಹೀಗೆ ಹೈ ಫ್ಲೇಮಲ್ಲಿ ಚೆನ್ನಾಗಿ ಸಾರು ಕುದ್ರೆ ಆಂಧ್ರ ಪಪ್ಪು ರೆಡಿ ಆಗುತ್ತೆ. ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಆಂಧ್ರ ಪಪ್ಪು ಹಾಕ್ಕೊಂಡು ನಮ್ಮ ಚಾನಲಲ್ಲೇ ತೋರಿಸಿರೋ ಮಾವಿನಕಾಯಿ ಉಪ್ಪಿನಕಾಯಿ ಮಾಡಿಕೊಂಡು ಇದ್ರ ಜೊತೆ ತಿಂದರೆ ಮಜಾನೇ ಬೇರೆ. ಒಮ್ಮೆ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.